ನೋಡಂಗಿಲ್ಲ. ಸರ್ಕಾರದವ್ರಿಗೆ ಎಲ್ಲ ಹೇಳ್ತೀವಪ್ಪ, ಮನಿ ಪುಣಿಗೆ ಅವು ನಮಗೆ ಮುಳುಗಡೆ ಮಾಡಿಕೊಟ್ಟು ಇಲ್ಲಿ ಚಪ್ಪರದಾಗಿರೋದು. ಇದು ಯಾವ ಕರ್ಮ ನಮಗೆ ಬರುವಂತದ್ದು ಅಂತ ಹೇಳಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇವತ್ತು ನಾವು ಮುಧೋಳ ಸಿಟಿಗೆ ಹೊಂದಿಕೊಂಡಿರುವಂತಹ ಘಟಪ್ರಭಾ ಸೇತುವೆಯ ಪಕ್ಕದಲ್ಲಿ ಏನು ಉತ್ತು ನೀರಿದೆ, ಇವತ್ತು ಸಂಪೂರ್ಣವಾಗಿ ಇಲ್ಲಿ ಬಹಳಷ್ಟು ಜಲಾವೃತಗೊಂಡಿದೆ. ಇದೀಗ ಕುಂಬಾರಗಲ್ಲಿಯ ಪ್ರದೇಶದಲ್ಲಿ ನಾವು ಓದ್ತಿದ್ದೀವಿ. ಕುಂಬಾರಗಲ್ಲಿ ಪ್ರದೇಶದಲ್ಲಿ ನಾವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸುಮಾರು 100ಕ್ಕೂ ಅಧಿಕ ಮನೆಗಳಿಗೆ ಈ ನೆರೆ ನೀರು ನುಗ್ಗಿ ಬಹಳಷ್ಟು ಆತಂಕವನ್ನು ಉಂಟು ಮಾಡಿ ಬಹಳಷ್ಟು ಸಂಕಷ್ಟವನ್ನ ತಂದೊಡ್ಡಿರುವಂತಹ ಪ್ರಸಂಗಗಳನ್ನು ಕಾಣಬಹುದು. ಇಲ್ಲಿ ಎಷ್ಟೋ ಮನೆಗಳು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಇಲ್ಲಿ ಮನೆಯ ಸಾಮಾನುಗಳನ್ನೆಲ್ಲ ಕೂಡ ತಮ್ಮ ಮನೆಯ ಮೇಲ್ಛಾವಣಿ ಅಥವಾ ಎತ್ತರದ ಮಟ್ಟದಲ್ಲಿ ಇಟ್ಟು ಈಗಾಗಲೇ ಅವರು ಇಲ್ಲಿಂದ ಸ್ಥಳಾಂತರ ಆಗಿದ್ದಾರೆ. ಅಲ್ಲೆಲ್ಲ ನೀರು ತುಂಬುವಂತಹ ದೃಶ್ಯಗಳು, ಮನೆಯಿಂದ ನೀರು ತುಂಬಿ ಹೊರಗೆ ಚೆಲ್ಲುವಂತಹ ದೃಶ್ಯಗಳನ್ನು ತಾವು ನೋಡಬಹುದಾಗಿದೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇರುವಂತೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಮನೆಗಳ ಮಹಿಳೆಯರಾಗಿರ್ಬಹುದು, ಯುವಕರಾಗಿರ್ಬಹುದು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾವ ರೀತಿ ನಡೆದುಕೊಂಡು ಬರ್ತಾ ಇದ್ದಾರೆ ತಾವು ನೋಡ್ತಾ ಇರಬಹುದು. ಯಾಕಂದ್ರೆ ಇವರಿಗೆ ರಸ್ತೆಗೆ ಹೋಗೋದಕ್ಕೂ ಕೂಡ ಸಂಪರ್ಕ ಅವರಿಗೆ ಕಟ್ ಆಗಿರುವಂತದ್ದು, ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದೆರಡು ಮನೆಗಳಿಗೆಲ್ಲ ಬಹುತೇಕ ಒಂದು 100ಕ್ಕೂ ಅಧಿಕ ಮನೆಗಳಿಗೆ ಜಲಾವೃತ ಆಗಿದೆ. ಇನ್ನು 2019ರಲ್ಲಿ ನೆರೆ ಬಂದಿತ್ತು. ಆ ನೆರೆ ಬಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಇಲ್ಲಿ ಮುಳುಗಡೆ ಆಗಿತ್ತು. ಅದಾದ ನಂತರ ಮನೆಗಳು ಕೂಡ ಅಲ್ಲಿ ಶೆಡ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಬಹಳಷ್ಟು ಸಂಕಷ್ಟ. ಪದೇ ಪದೇ ಇದೇ ರೀತಿ ಬರುತ್ತೆ. ಸಾರ್ವಜನಿಕರು ಏನ್ ಮಾತಾಡ್ತಾರೆ ಅಂತ ಕೇಳೋಣ. 2 ದಿವಸ ಆದ್ರಿ ಬರಾಕತಿ ಏರಾಕತನೇ 2 ದಿವಸ ಆದ್ರಿ. ನೀರಾಗ ಅದಾವ್ರಿ. ಮಗಳ ಮನ್ಯಾಗ ಹೋಗ್ಯಾಗಿದ್ವಿ, ಸಾಲಿಗೆ ಹೋಗಿ ಊಟ ಮಾಡಿ ಬರಾಕ್ತಿವಿ. ಪ್ರತಿ ವರ್ಷನು ಹಿಂಗ ಯಾರು ಇಲ್ಲ, ಯಾರು ಬಂದಿಲ್ಲ. ಈಗ ಅದಾರತ್ತು ನೋಡಂಗಿಲ್ಲ, ಸತ್ತರತ್ತು ನೋಡಂಗಿಲ್ಲ. ಇಂಥ ಟೈಮ್ದಾಗ ಯಾರು ಬರಂಗಿಲ್ರಿ ಇಲ್ಲಿ. ಮುಂದೆ ಇವ್ರು ಬಂದು ಹೋಗ್ಯಾರಿ, ಮುಳುಗಡೆ ಮಾಡಾರ ಆಫೀಸರ್ ಬಂದು ಹೋಗ್ಯಾರಿ. ಮುಂಜಾನೆ ನಾವು ಕೊಡ್ತೀವಿ ಮುಳುಗಡೆ ಅಂತ ಹೇಳ್ಯಾರಿ. ಪರಿಹಾರ ಅಷ್ಟೇ ಏನು ಕೊಟ್ಟಿಲ್ರಿ ಸರ್. ಕೊಡ್ತು ನಾನಾಕತಿ 12 ವರ್ಷ ಆದ್ರಿ. ಆಗಿನ ಸುಟ್ಟು ಅನ್ನತಾರಿ ಅವ್ರು. 2 ಮಜಲ್ ಎಲ್ಲ ಮುಳುಗಿದ್ರಿ ನೀರ್ನ್ಯಾಗ. ಅವಾಗಿಂದನು ಏನು ಇಲ್ರಿ ಇಲ್ಲಿ. ಈಗ ಮಕ್ಕಳು ದಾಖಲೆಗಳು ಏನ್ ಮಾಡುದ್ರಿ, ಎಲ್ಲಾ ಕಟ್ಕೊಂಡು ಹೋಗಿರ್ತೀವ್ರಿ. ಎಲ್ಲಾ ಪೇಪರ್ ಸತಿ ಏನ್ ಮನ್ಯಾಗ ಇಡಂಗಿಲ್ರಿ. ಎಲ್ಲಾ ಗಂಟ್ ಕಟ್ಕೊಂಡು ಹೋಗ್ತಿವಿ, ಮಳೆ ಇಳಿಯನ ಬರ್ತೀವಿ, ಮತ್ತೆ ಹೊಳಿ ಇಳಿದು ಕೂಡ್ಲೆ. ಸರ್ಕಾರದವ್ರಿಗೆ ಎಲ್ಲ ಹೇಳ್ತೀವಪ್ಪ, ಮನಿ ಪುಣಿಗೆ ಅವು ನಮಗೆ ಮುಳುಗಡೆ ಮಾಡಿಕೊಟ್ಟು ಇಲ್ಲಿ ಚಪ್ಪರದಾಗಿರೋದು. ಇಷ್ಟ ಮಾಡಕೊಡ, ನಮ್ಗೆ ಏನು ಕೊಡಬೇಡ ಅನ್ನಕತ್ತೀವಪ್ಪ. ನಾವು ಬ್ಯಾರೆ ಕಡೆ ಜಾಗ ಕೊಡ್, ನಾವು ಹೋಗ್ತೀವ್ರಿ, ನಾವು ಹೋಗ್ತೀವಿ, ರೆಡಿ ಇದೀವ್ರಿ ನಾವು. ಎಸ್, ಇದಿಷ್ಟು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಈ ಪ್ರಮಾಣದಲ್ಲಿ ನೀರಿದೆ. ಈ ಪ್ರಮಾಣದಲ್ಲಿ ಕೂಡ ಮಹಿಳೆಯರು ನಿಂತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಅವರ ಸಂಕಷ್ಟ ಯಾವ ಮಟ್ಟದಲ್ಲಿ ಇರಬಹುದು. ಕಳೆದ 12 ವರ್ಷಗಳಿಂದ ಆಗಿರ್ಬೋದು, ಕಳೆದ 6 ವರ್ಷಗಳಿಂದ ಆಗಿರ್ಬೋದು, ನೆರೆ ಬಂದಾಗ ಇದೇ ಪರಿಸ್ಥಿತಿಯನ್ನು ಯಾವಾಗಲೂ ಕೂಡ ಅನುಭವಿಸಿದ್ರು. ಈಗಲೂ ಮತ್ತೆ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದು ಯಾವ ಕರ್ಮ ನಮಗೆ ಬರುವಂತದ್ದು ಅಂತ ಹೇಳಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ನರಕ ಯಾತನೆಯನ್ನು ನೋಡೋಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಒತ್ತು ನೀರು ಬಂದಿರಬಹುದು, ಬಟ್ ಇದರಲ್ಲಿ ಎಷ್ಟು ಗಲೀಜು ಪ್ರಮಾಣದಲ್ಲಿ ನೀರು ಕೂಡ ಬರುತ್ತೆ. ಯಾಕಂದ್ರೆ ಅಕ್ಕಪಕ್ಕದ ಸೇತುವೆಗಳು ಅಥವಾ ಏನು ಚರಂಡಿಗಳಿಂದ ಕೂಡ ನೀರು ತುಂಬಿ ಅವರ ಮನೆಗಳಿಗೆ ನುಗ್ಗುತ್ತೆ. ಪ್ರತಿ ಸಲ ಬಂದಾಗಲೂ ಕೂಡ ಅವರ ಮನೆಗೆ ನೀರು ನುಗ್ಗಬೇಕು, ಸ್ಥಳಾಂತರ ಆಗಬೇಕು, ವಾಪಸ್ ಎಲ್ಲೋ ಶಾಲೆಗಳಲ್ಲಿ ಗಂಜಿ ಕೇಂದ್ರ ಮಾಡ್ತಾರೆ, ಊಟ ಮಾಡ್ತಾರೆ, ವಾಪಸ್ ಬಂದು ಮತ್ತೆ ಇದೇ ಮನೆಗಳಲ್ಲಿ ಅವರು ಕ್ಲೀನ್ ಮಾಡಿಕೊಂಡು ಅನುಭವಿಸುವಂಥದ್ದೆಲ್ಲ ಕೂಡ ಇದೇ ಮನೆಯಲ್ಲಿ ಇರುವಂಥ ಪರಿಸ್ಥಿತಿಗಳನ್ನ ಅವರು 1000 ರೂಪಾಯಿ ಬೇಡ, ಏನು ಬೇಡ್ರಿ ನಮ್ಗೆ ಜಾಗ ಆಡ್ಕೊಳ್ರಿ, ನಾವು ಹೋಗ್ತೀವ್ರಿ. ಎಲ್ಲರೇ ಮನೆ ಮುಳುಗಡೆ ಮಾಡಿದ್ರೆ ನಮ್ಗೆ ಎಲ್ಲಿ ಕೊಡ್ತಾರೆ, ನಾವು ಅಲ್ಲಿ ಹೋಗ್ತೀವ್ರಿ. ನಮಗೆ ಏನೈತ್ರಿ, ಶಾಶ್ವತ ಪರಿಹಾರ ಬೇಕ್ರಿ. ನಮಗೇನ್ರಿ ನೀರು ಬಂದಾಗ ಬೇಡ, ಆಶ್ವಾಸನೂ ಬೇಡ. ನಮಗೇನು ನೀರು ಬರೋದೇ ಬೇಡ್ರಿ, ಫಿಕ್ಸ್ ಒಟ್ಟು ಖಾಯಂ ನಮಗೊಂದು ಶಾಶ್ವತ ಪರಿಹಾರ ಒದಗಿಸಿರ. ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಅಂದ್ರೆ ಶಾಶ್ವತವಾಗಿ ನಮಗೆ ಅವ್ರದೊಂದು ಭಾಳ ಒಂದು ಅನುಕೂಲ ಆಕೈತಿ ಅನ್ನೋದ್ರಿ. ಎಸ್, ಇಲ್ಲಿ ಸಾರ್ವಜನಿಕರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ನಮ್ಮನ್ನ ಕಾಳಜಿ ಕೇಂದ್ರಕ್ಕೆ ಸೇರಿಸೋದು, ಊಟ ಕೊಡೋದು ಅಥವಾ 10,000 ರೂಪಾಯಿ ಕೊಡೋದು ಈ ತರ ಮಾಡಬೇಡಿ. ಶಾಶ್ವತವಾಗಿ ಸ್ಥಳಾಂತರವನ್ನ ಮಾಡಿ ಬೇರೆ ಕಡೆಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ರೆ ನಾವು ಖಂಡಿತವಾಗಿ ನಾವು ಹೋಗೋಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಲಚರ ಜೀವಿಗಳು, ಎಷ್ಟೋ ಸಲ ಮೊಸಳೆಗಳು ಬಂದಂತ ಉದಾಹರಣೆಗಳಿದೆ ಅಂತ ಹೇಳಿ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಮನೆಗಳಿಗೆ ನೋಡ್ತಾ ಇರಬಹುದು, ಗೇಟ್ ಒಳಗಡೆ, ಮನೆ ಒಳಗಡೆ ನೀರು ನುಗ್ಗಿದೆ. ಇಲ್ಲೆಲ್ಲ ಇವರು ಸಂಪೂರ್ಣವಾಗಿ ಮನೆ ಆವರಣದಲ್ಲಿ, ಮನೆಯ ಒಳಗೆ ಎಲ್ಲ ಕೂಡ ನುಗ್ಗಿ ಬಹಳಷ್ಟು ಹಾನಿಯನ್ನ ಉಂಟು ಮಾಡಿದೆ. ಸರ್ಕಾರಕ್ಕೆ ಯಾವಾಗ ಇದು ಮನವರಿಕೆ ಆಗುತ್ತಾ, ಯಾವಾಗ ಇದು ಜನರ ಕಷ್ಟವನ್ನ ಪರಿಹರಿಸಬೇಕು ಅಂತ ಹೇಳ್ತಾರೆ ಗೊತ್ತಿಲ್ಲ. ನೋಡ್ಬೋದು ನನ್ನ ಹಿಂದ್ಗಡೆ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವರ ಕಷ್ಟ ಯಾವಾಗ ಪರಿಹಾರ ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸರ್ಕಾರದವರು ದಯಮಾಡಿ ಇದನ್ನೊಂದು ಗಮನಿಸಿ. ಯಾಕಂದ್ರೆ ಈ ಮುಧೋಳ ಭಾಗದಲ್ಲಿ ಇದು 1 ದಿನದ ಸಮಸ್ಯೆ ಇಲ್ಲ, 2 ದಿನದ ಸಮಸ್ಯೆ ಇಲ್ಲ. ಪ್ರತಿ ಸಲ ಮಳೆ ಬರುತ್ತೆ, ಮಳೆ ಬಂದ್ರೆ ಸಾಕು, ಮಳೆಗಾಲ ಬಂದ್ರೆ ಸಾಕು, ನೀರು ಯಾವಾಗ ಬಿಡ್ತಾರಪ್ಪ ಅನ್ನುವಂತಹ ಕಷ್ಟ ಇವರಲ್ಲಿ ಯಾವತ್ತೂ ಕೂಡ ಆತಂಕ ಮನೆ ಮಾಡಿರುತ್ತೆ. ಅವರಿಗೆ ನಿದ್ದೆ ಮಾಡುವಾಗಲೂ ಕೂಡ ಇದು ಕನಸಿನಲ್ಲಿ ಕಾಡುವಂತಹ ದೃಶ್ಯಗಳಾಗುತ್ತೆ. ಇನ್ನೇನು ಆ ಕಡೆ ಒಂದು 6 ಶೆಡ್ಗಳನ್ನ ನಿರ್ಮಾಣ ಮಾಡಿದ್ರು, ಅವರು ಕೂಡ ಈಗ ಸ್ಥಳಾಂತರ ಆಗಿದ್ದಾರೆ. ಇವತ್ತು ಕೃಷ್ಣ ಬೈರೇಗೌಡರು ಸಚಿವರು ಬಂದಿದ್ರು ಕೂಡ, ಎಷ್ಟೋ ಅಧಿಕಾರಿಗಳು ಬಂದಿದ್ರು ಕೂಡ ಮನವಿನ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಬಂದಾಗ ಸಂದರ್ಭದಲ್ಲಿ ಕೂಡ ಸಾರ್ವಜನಿಕರು ತಮ್ಮ ಮನವಿಗಳನ್ನು ಕೊಟ್ಟಿದ್ದಾರೆ. ಮನವಿಗಳನ್ನು ಆಲಿಸ್ತಾರೆ ಹೊರತಾಗಿ ನಮಗೆ ಏನು ಮಾಡೋದಿಲ್ಲ ಅನ್ನುವಂಥದ್ದು ಈ ಜನರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಮಹಾಂತೇಶ್ ಹಿರೇಮಠ್, ರನ್ ಟಿವಿ ನ್ಯೂಸ್, ಮುಧೋಳ.
ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.